ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಇದು ಆಕ್ಚುಲಿ ಚೆನ್ನಾಗಿರೋ ಜೀವನ ಎಲ್ಲ ಬರೀ ಲೋ ಬಜೆಟ್ ಫಿಲ್ಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮತ್ ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆ. ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ಈ ಕಾಶಿನಾಥ್ ಅಂತ ಏನಂತ ತಿಳ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್ ಅನ್ಕೊಂಡಿದೀನಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಈ ಸೀನಲ್ಲಿ ಲಿಟ್ರಲಿ ಕಾಶಿನಾಥ್ನ ಜನ ಹೆಂಗ್ ನೋಡ್ತಾರೆ ಅದನ್ನ ಒಂದು ಪ್ಯಾರಡಿ ಫಾರ್ಮ್ ಅಲ್ಲಿ ಮೂವಿಲೇ ಇಂಪ್ಲಾಂಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ಅರ್ಥ ಆಯ್ತಾ? ಅದಿರ್ಲಿ ರೀ. ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಈ ಸೀನಲ್ಲಿ ಲಿಟ್ರಲಿ ನೀವೆಲ್ಲ ಕಾಮಿಡಿ ಅನ್ಕೊಂಡು ಡಬಲ್ ಮೀನಿಂಗ್ ಜೋಕ್ ಬರ್ತೈತೆ ಅಂತ ಅನ್ಕೊಂಡು ಇದನ್ನ ತುಂಬಾ ಒಂದು ಇಂಪಾರ್ಟೆಂಟ್ ಥಿಂಗ್ ನ ಮಿಸ್ ಮಾಡ್ತೀರಾ. ಅದೇನ್ ಗೊತ್ತಾ, ಮುರಳಿ ಅವ್ರ ಕೈಯಲ್ಲಿ ಉಷ್ಟು ಬುಕ್ ಇರುತ್ತೆ. ಸೊ ಬುಕ್ ಅಂದ್ರೆ ಟೆಕ್ನಿಕಲಿ ಸ್ಕ್ರಿಪ್ಟ್. ಸೊ ಉಶ್ ಪಿಕ್ಚರ್ ಒಳಗಡೆ ಉಶ್ ಪಿಕ್ಚರ್ ನಡೀತೈತೆ, ಅದ್ರದ್ದು ಒಂದು ಸ್ಕ್ರಿಪ್ಟ್ ನ ಮುರಳಿ ಅವರ ಕೈಲಿ ಹಿಡ್ಕೊಂಡಿರ್ತಾರೆ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ತೋರಿಸೋರೆ ಪಿಕ್ಚರ್ ನ ಉಪೇಂದ್ರ ಅವರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಸರ್ತಿ ಒಂದು ಡಿಫ್ರೆಂಟ್ ಸಸ್ಪೆನ್ಸ್ ಚಿತ್ರ ಮಾಡ್ಬೇಕು ಅಂತ ಮಾಡಿದ್ದೀನಿ. ಇದೇ ನಮ್ ಪಿಕ್ಚರ್ ಹೆಸರು. ಹಾಗಂದ್ರೆ ಸೈಲೆನ್ಸ್, ನಿಶ್ಶಬ್ದವಾಗಿರಿ ಅಂತ ಅರ್ಥ. ಈ ಸೀನಲ್ಲಿ ಲಿಟ್ರಲಿ ಕಾಶಿನಾಥ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಉಶ್ ಅಂದ್ರೆ ಏನು, ಇನ್ನೊಂದೇನು ಅಂದ್ರೆ ಆ ಉಶ್ ಅನ್ನೋದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಹಾರರ್ ಕಾಮಿಡಿ ಅಲ್ಲ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋ ತರ ಮೆನ್ಷನ್ ಮಾಡ್ತಾರೆ ಅವರೇ ಪಿಕ್ಚರ್ ಒಳಗಡೆ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ. ಅರ್ಥ ಆಯ್ತಾ? ನೋಡಿ ಕುಮಾರ್, ನಿಮ್ಗೆ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಇವೆ. ನೀವ್ ಈ ವರ್ಷ ಸೂಪರ್ ಹೀರೋ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಗಡಗಡ ಅಂತ ನಡಗಿಸ್ಬಿಡ್ಬೇಕು. ಈ ಸೀನಲ್ಲಿ ಲಿಟ್ರಲಿ ಉಪೇಂದ್ರ ಅವರು ಪ್ರಿಡಿಕ್ಷನ್ ಮಾಡ್ತಾರೆ, ಫ್ಯೂಚರ್ ಪ್ರಿಡಿಕ್ಷನ್ ವಿಚ್ ಈಸ್ ಟ್ರೂ, ನಿಜ ಆಗುತ್ತೆ. ಅವರು ಲಿಟ್ರಲಿ 1 ವರ್ಷ ಮುಂಚೆನೆ ಈ ಪಿಕ್ಚರ್ ಮಾಡ್ಬೇಕಾದ್ರೆ ಆ ಪಿಕ್ಚರ್ ಅಲ್ಲಿ ಈ ತರ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ತಾರೆ. ಪಿಕ್ಚರ್ ಒಳಗಡೆ ಹಿಂಗ್ ಆಗುತ್ತೆ ಅಂತ. ಅದು ರಿಯಲ್ ಲೈಫ್ ಅಲ್ಲೂ ಹಂಗೆ ಆಗುತ್ತೆ. ಸೊ ಟೆಕ್ನಿಕಲಿ ಉಪೇಂದ್ರ ಅವರನ್ನು ಟೈಮ್ ಟ್ರಾವೆಲ್ ಅಥವಾ ಪವಾಡ ಪುರುಷನೇ ಇರಬೇಕು. ಯಾಕೆಂದ್ರೆ ಅವ್ರು ಏನ್ ಹೇಳಿದ್ರು ಅದೇ ಆಗುತ್ತೆ ಪಿಕ್ಚರ್. ಇದು ಪಿಕ್ಚರ್ ಅಲ್ಲಿ ಕೂಡ ಸೇಮ್ ನಡೆಯುತ್ತೆ, ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಬರ್ತೀವಿ ಸರ್. ಕಾಶಿನಾಥ್ ಅವರು ಲಿಟ್ರಲಿ ಉಶ್ ಒಳಗಡೆನೆ ಉಷ್ಟು ರೆಫರೆನ್ಸ್ ನ ಕೊಡ್ತಾರೆ. ಇದು ಒಂಥರ ಹೆಂಗೈತೆ ನೋಡಿ, ಪಿಕ್ಚರ್ ನ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಬೇಕು. ಪಿಕ್ಚರ್ ಒಳಗಡೆ ಪಿಕ್ಚರ್ ರೆಫರೆನ್ಸ್ ಹೆಂಗೈತೆ. ಅರ್ಥ ಆಯ್ತಾ? ಎಷ್ಟೊಂದಿದೆಯಾ? 5,000 ಸರ್. 5,000 ರೂಪಾಯಿ ಸಾಲಲ್ಲಪ್ಪ, ಸದ್ಯಕ್ಕೆ ಕೊಡಿ ಸರ್. ನೋಡು ಖರ್ಚು ಜಾಸ್ತಿ, ಖಂಡಿತ ತಂದ್ಕೊಡ್ತೀನಿ ಸರ್. ಮೋಸ ಮಾಡ್ಕೊಡ್ಲಿಲ್ಲ ಸರ್. ಈ ಸೀನಲ್ಲಿ ಉಪೇಂದ್ರ ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾರೆ ಅಂದ್ರೆ, ಈ ಫಿಲಂ ಇಂಡಸ್ಟ್ರಿಲಿ ನಾವ್ ಹೆಂಗೆ ಆಕ್ಟರ್ಗಳಾಗಬೇಕು ಅಂತ ಎಷ್ಟೊಂದ್ ಜನ ಕಷ್ಟ ಪಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಹತ್ರ ದುಡ್ಡು ಕಿತ್ಕೊಂಡು ಅವ್ರನ್ನ ಮೋಸ ಮಾಡೋದು ಜಾಸ್ತಿ ಅನ್ನೋದನ್ನ ಒಂದು ಶಾರ್ಟ್ ಫಾರ್ಮ್ ಆಗಿ ಇಲ್ಲಿ ರೆಪ್ರೆಸೆಂಟೇಟಿವ್ ಒಂದು ಕಾಮಿಡಿ ಸೀನ್ ಆಗಿ ತೋರಿಸ್ತಾ ಇದಾರೆ. ಬಟ್ ಇದು ತುಂಬಾ ಹಾರ್ಶ್ ರಿಯಾಲಿಟಿ. ನಾನು ಆಕ್ಟರ್ ಮಾಡ್ಬಿಡ್ತೀನಿ, ನಾನು ಹೀರೋ ಮಾಡ್ಬಿಡ್ತೀನಿ ಅನ್ಬಿಟ್ಟು ಚೆನ್ನಾಗಿ ದುಡ್ಡು ಇಸ್ಕೊಂತಾರೆ ಹೊರತು ನಿಮ್ ಆಕ್ಟರ್ ಮಾಡಲ್ಲ, ಏನು ಮಾಡಲ್ಲ. ಇನ್ ದಿ ಎಂಡ್ ಈವನ್ ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಸಿಕ್ತು ಅಂದ್ರೆ ಒಂದು ಜೂನಿಯರ್ ಆರ್ಟಿಸ್ಟ್ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡ್ತಾರೆ ಹೊರತು ದುಡ್ಡು ಮಾತ್ರ ಗೋವಿಂದ. ಅದನ್ನೇ ತೋರ್ಸಕ್ಕೋಸ್ಕರ ಇದೊಂದು ಸೀನ್. ಅರ್ಥ ಆಯ್ತಾ? ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನವ ಮರ್ಯಾದೆ ಎಲ್ಲ ಹರಾಜಾಗ್ಬಿಡಿಯಾನೆ ಸರ್. ಇಲ್ಲಿ ಡಗಾರ್ ಅನ್ನೋ ವರ್ಡ್ ನ ರೆಪ್ರೆಸೆಂಟೇಟ್ ಮಾಡ್ತಾರೆ. ಬಟ್ ಟರ್ಲೆ ನನ್ ಮಗದಲ್ಲ ಫಸ್ಟ್ ಡಗಾರ್ ವರ್ಡ್ ಅನ್ನೋದು ಬಂದಿದ್ದು. ಅದು ಬಂದ್ಬಿಟ್ಟು ಅಜಗಜಾಂತರ, ವಿಚ್ ಇಸ್ ಆಲ್ಸೋ ಉಪೇಂದ್ರ ರೋಟ್ ದ ಡೈಲಾಗ್ಸ್. ಸೊ ಟೆಕ್ನಿಕಲಿ ಎಸ್, ಅಜಗಜಾಂತರದಲ್ಲಿ ಫಸ್ಟ್ ಟೈಮು ಡಗಾರ್ ಅನ್ನೋ ವರ್ಡ್ ಬರೋದು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನಾವು ಮೂವಿಯ ನೋಡ್ತಿದ್ದೆ, ಅಲ್ಲಿ ಮೆನ್ಷನ್ ಮಾಡ್ತಾರೆ ತುಂಬಾ ಸರಿ. ಸೊ ಅಲ್ಲಿಂದ ಆದ್ಮೇಲೆ ಅದು 1998 ಅಲ್ಲಿ ಬಂದಿದ್ದು. ಸೊ ಇದೊಂದು 4 years ಗ್ಯಾಪ್ ಆದ್ಮೇಲೆ ತಿರ್ಗಾ ಅದೇ ಹೇಳದ್ನಲ್ಲ 1 year ಗ್ಯಾಪ್. ಅದು ಯಾವುದು ತರ್ಲೆ ನನ್ ಮಗ, ಅದಾದ್ಮೇಲೆ ಉಶ್ ಬಂದಿದ್ದು. ಸೊ ಅಫ್ ಕೋರ್ಸ್ ರೆಫರೆನ್ಸ್. ಅರ್ಥ ಆಯ್ತಾ? ನನ್ನ ಮುಖಾನೇ ಕಡಿತ ಮಾಡ್ಬಿಟ್ರಲ್ಲ ಸರ್. ನನಗಿಂತ ಪಾಪಿಸ್ಟ್ ಯಾರು ಇಲ್ಲ ಸರ್, ನನಗಿಂತ. ಈ ವ್ಯಕ್ತಿಗೆ ಲಿಟ್ರಲಿ ಉಪೇಂದ್ರ ಅವರ ವಾಯ್ಸ್ ಕೊಟ್ಟಿರೋದು. ಅಂಡ್ ನಾಟ್ ಓನ್ಲಿ ದಟ್, ಇದ್ರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದೆ. ಈ ಡೈಲಾಗ್ ಬಂದ್ಬಿಟ್ಟು ರಕ್ತ ಕಣ್ಣೀರಲ್ಲಿ ಯೂಸ್ ಮಾಡೋದು ಉಪೇಂದ್ರ ಅವರು. ಬಟ್ ಈ ಪಿಕ್ಚರ್ ಅಲ್ಲಿ ಅದನ್ನ ರೆಫರೆನ್ಸ್ ಆಗಿ ತೋರಿಸೋರಲ್ಲ, ಅದು ನನಗೆ ತುಂಬಾ ವಂಡರ್ಫುಲ್ ಅನಿಸ್ತು. ಸೊ ನನ್ಗಿಂತ ಪಾಪಿಷ್ಟ ಈ ಜಗತ್ತಲ್ಲಿ ಯಾರು ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಈ ಡೈಲಾಗ್ ನ ಲಿಟ್ರಲಿ ರಕ್ತ ಕಣ್ಣೀರಲ್ಲಿ ಬರೋದು ಡೈಲಾಗು. ಆ ಡೈಲಾಗ್ ನ ಅದಕ್ಕೆ ರಕ್ತ ಕಣ್ಣೀರ್ ಬರಕ್ ಮುಂಚೆ ನಾನು 7-8 ವರ್ಷದ ಮುಂಚೆನೆ ಉಶ್ ಅನ್ನೋ ಪಿಕ್ಚರ್ ಅಲ್ಲಿ ಹೇಳ್ತವ್ರೆ ಅಂದ್ರೆ ಲೆಕ್ಕ ಹಾಕಿ ಅವ್ರ ತಲೆ ಎಲ್ಲಿ ಯಾವ ಲೆವೆಲ್ ಓಡ್ತಾ ಇದೆ ಅಂತ. ಅರ್ಥ ಆಯ್ತಾ? ಸೊ ನಾನು ಅನ್ಕೋತೀನಿ
ಓದ್ತಿದ್ದೆ ಬರೀ ಇದೆ ಉಪೇಂದ್ರದಲ್ಲಿದೆ ಮಾತ್ರ POV ಶಾರ್ಟ್ಸ್ ಅಂತ. ಇವ್ರು ಎಲ್ಲಾ ಕಡೆ POV ಶಾರ್ಟ್ಸ್ಗಳನ್ನ ಯೂಸ್ ಮಾಡೋರೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಉಷ್ಟಲ್ಲಿ ಕೂಡ ಇದೆ. ಇದು ನಾನು ಯಾಕೆ ಅಂತ ಹೇಳ್ತೀನಿ ಕೇಳಿ. ಉಷ್ಟನ ನಾನು ಎಷ್ಟೊಂದ್ಸರಿ ನೋಡಿರ್ಬೋದು, ಬಟ್ ಅದನ್ನ ಫನ್ ಆಗಿ ನೋಡ್ತಿದ್ದೆ. ಈಗ ಇದನ್ನ ನಾನು ಅನಾಲಿಟಿಕ್ಸ್ ಫಾರ್ಮ್ ಆಗಿ ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಡೀಟೇಲಿಂಗ್ ಆಗಿ ನೋಡಕ್ ಹೋದಾಗ ನಂಗೆ ಇವು ಕಾಣಿಸ್ಕೊಳ್ಳುತ್ತೆ. ಸೊ ಈ ಪಿಕ್ಚರ್ ಕೂಡ ದೆವ್ವ ಬರೋ ಟೈಮಲ್ಲಿ POV ಶಾರ್ಟ್ ತಿರ್ಗಾ ತೋರಿಸೋರೆ. ಏನ್ ಡೀಟೇಲಿಂಗ್ ಗುರು ಯಪ್ಪ ಅಂದೆ. ಅರ್ಥ ಆಯ್ತಾ? ಉಂಟು ನನ್ನ ಮಗ ಯಾವಳಿಂದ ಓಡೋದ್ನೋ ಏನೋ, ಈ ರಂಡೆ ಯಾವನಿಂದ ಓಡೋದ್ನೋ ಏನೋ, ಇವನು ಕಂಡಿಡಿಯಕ್ಕೆ ನಾನ್ ಬೇರೆ ಹೋಗ್ಬೇಕು. ನನಗೇನು ಬೇರೆ ಕೆಲಸ ಇಲ್ಲ. ಇಲ್ಲಿ ಬ್ಯಾಂಕ್ ಜನದನ್ ಲಿಟ್ರಲ್ ನೆಕ್ಸ್ಟ್ ಲೆವೆಲ್ ರಂಡೆ ಪಂಡೆ ಅನ್ಕೊಂಡು ಯಪ್ಪ ಇದೊಂದು ಸುಮ್ಮನೆ ನಂಗೆ ಕಾಮಿಡಿ ಸೀಡ್ ಅನ್ನಿಸ್ತು. ಇದನ್ನ ಆಡ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಆಡ್ ಮಾಡಿದೆ. ಓಕೆ, ಸೊ ಇಟ್ಸ್ ಜಸ್ಟ್ ಎ ಫನಿ ಥಿಂಗ್. ನೀವೆಲ್ಲ ಈಗ ರಂಡೆ ಪಂಡೆ ಅನ್ನೋದು ರಂಡಿ ಅಂತ ಎಲ್ಲದೆಲ್ಲ ಈಗ ಮೀಮ್ಗಳಾಗಿ ಬರ್ತಿದೆ. ಬಟ್ ಇದನ್ನ ಉಪೇಂದ್ರ ಅವರು ಆ ಟೈಮಲ್ಲೇ ಡೈಲಾಗ್ಗಳನ್ನೆಲ್ಲ ಬರ್ದಿಕ್ಕವ್ರೆ. ಲೆಕ್ಕ ಹಾಕಿ ಏನ್ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇರಬೇಕು. ಅರ್ಥ ಆಯ್ತಾ? ಯಾವನೂ ಇಲ್ಲ ಭೂತಾನೂ ಇಲ್ಲ. ಯಾವನೋ ಹಲ್ಕ ನನ್ ಮಗ ಬೊಂಬೆ ಸೇರ್ಕೊಂಡು ಏನೋ ನಾಟಕ ಆಡ್ತೀಯಾನೆ. ಇರು ನೋಡ್ಕೊಂಡ್ ಬರ್ತೀನಿ. ಈ ಸೀನಲ್ಲಿ ಲಿಟ್ರಲಿ ಮುಳ್ಳಿಗೆ ಗೊತ್ತಾಗೋಗುತ್ತೆ ಏನ್ ಆಕ್ಚುಲಿ ನಡೀತೈತೆ ಅಂತ. ಅದನ್ನ ಅವ್ರು ಆಡಿ ಪ್ರಿಡಿಕ್ಟ್ ಮಾಡ್ಬಿಟ್ಟು ಹೇಳೇ ಬಿಡ್ತಾರೆ. ಬೊಂಬೆ ಒಳಗಡೆ ಯಾವನ ಸೇರ್ಕೊಂಡು ನಾಟಕ ಮಾಡ್ತಾನೆ ದೆವ್ವಾಗಿವ ಇಲ್ಲ ಅಂತ. ಅದೇ ಲಾಸ್ಟ್ ಎಂಡಿಂಗ್ ಅಲ್ಲೂ ಅದೇ ನಡೆಯೋದು. ಸೊ ಟೆಕ್ನಿಕ್ಲಿ ನೋಡಿ, ಫೋರ್ ಶೇಡೋಯಿಂಗ್ ಅಂತಾರಲ್ಲ ಅದನ್ನೇ ಇದು. ಇವ್ರು ಫಸ್ಟೇ ಹೇಳ್ತಾರೆ, ಅದನ್ನ ರಿಯಾಲಿಟಿಯಲ್ಲಿ ತೋರಿಸ್ತಾರೆ. ನೋಡಿ ಹೆಂಗಿದೆ. ಅರ್ಥ ಆಯ್ತಾ? ನಾನೇ ಫುಲ್ ಆಗಿ ಸೆಲ್ಯೂಟ್ ಹೊಡೆದು ಬಿಡಿಸ್ತಾ ಅಲ್ಕ ನನ್ನ ಮಗನಿಗೆ. ಎಷ್ಟೊಂದ್ ಜನ ಇದನ್ನ ಮಿಸ್ ಔಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸೀನ್ ತೋರಿಸ್ತಾ ಇದೀನಿ. ಇಲ್ಲ ಅಂದಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅವ್ರು ಪೊಲೀಸ್ ಆಗಿ ಬಂದ್ಮೇಲೆ ಇನ್ನ 2 ಮಿನಿಟ್ಸ್ ಅವರು ಪೊಲೀಸ್ ಸ್ಟೇಷನ್ ಇರೋ ಚೆಡ್ಡಿಲಿರೋ ಸೀನು ಇದೆ. ಬಟ್ ಅದನ್ನ ಯಾರು ನೋಡೋದಿಲ್ಲ. ಬರೀ ಪೊಲೀಸ್ ಆಗಿ ಬರೋದು ಮಾತ್ರ ನೋಡ್ತೀರಾ. ಬಟ್ ಅದಕ್ಕೋಸ್ಕರ ನಾನು ಈ ಸೀನ್ ತೋರಿಸಿದ್ದು. ಇನ್ನೂ 2 ನಿಮಿಷ ಸೀನಲ್ಲಿ ಅವರೇ ಅಂತ ಉಪೇಂದ್ರ ಅವರು ಚೆಡ್ಡಿ. ಸಾರಿ. ಅರ್ಥ ಆಯ್ತಾ? ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ನಾವು ಬಂದ ಮೇಲೆ ಇದೆಲ್ಲ ಶುರುವಾಗಿರೋದು. ಏನಂದೆ ಇನ್ನೊಂದ್ಸಲ? ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ನಾವು ಬಂದ ಮೇಲೆ ಇದೆಲ್ಲ ಶುರುವಾಗಿರೋದು. ಅಬ್ಸರ್ವ್ ಮಾಡಿದ್ರ ಲಿಟ್ರಲಿ ಕಿಲ್ಲರ್ ಅವನೇ ಬಾಯ್ಬಿಟ್ಟು ಒಪ್ಕೊಂತವನೆ ಎಲ್ಲಾರ ಮುಂದೆ ಕುತ್ಕೊಂಡು. ನೀವ್ ಹೇಳಿದ್ ಕರೆಕ್ಟ್ ಸರ್. ನಾವು ಬಂದ್ಮೇಲೆ ಎಲ್ಲ ಆಗಿದ್ದು. ಏನ್ ಮಾಸ್ಟರ್ ಮೈಂಡ್ ಇರ್ಬೇಕು ನೋಡಿ. ಕಲೆ ಮಾಡ್ಬಿಟ್ಟು ಲಿಟ್ರಲಿ ಅಲ್ಲೇ ಎದುರುಗಡೆ ಕುತ್ಕೊಂಡು ಹೇಳ್ತಾವನೆ. ಎಷ್ಟು ಧೈರ್ಯ ಇರಬೇಕು ನೋಡಿ. ಎಷ್ಟು ಡೀಟೇಲಿಂಗ್, ಸ್ಮಾಲ್ ಡೀಟೇಲಿಂಗ್ ಸೋ ಇಂಪಾರ್ಟೆಂಟ್. ಫಿಲಮ್ ಮೇಕಿಂಗ್ ಅಂದ್ರೆ ಹಿಂಗಿರ್ಬೇಕು ನೋಡಿ. ಗೊತ್ತಾಗ್ಬೇಕು. ಈಗಲ್ಲ ಇನ್ನೊಂದು 20 ವರ್ಷ ಬಿಟ್ಕೊಂಡು ಇದನ್ನ ನಾನು ಡಿಕೋಡ್ ಮಾಡಿದ್ರು ಇದು ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಅವ್ರು ಆಡ್ ಮಾಡಿರೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೀನೇನಾದ್ರೂ ಒಂಟಿಯಾಗ ಮನೆ ಹತ್ರ ಹೋದ್ರೆ ನನ್ ಮೇಲೆ ಆಣೆ. ಬೇರೆ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನಾಳೆ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ. ಇವತ್ತು ರಾತ್ರಿ ನೀವು ಅಲ್ಲಿಗೆ ಹೋಗಿ ನೋಡೋಣ. ಈ ಸೀನಲ್ಲಿ ಲಿಟ್ರಲಿ ಹೀರೋಗೆ ಹೇಳ್ತಾಳೆ ದಟ್ ನೀನು ಒಂಟಿಯಾಗಿ ಆ ಮನೆಗೆ ಹೋಗಿಲ್ಲ. ಅದಕ್ಕೆ ಹೀರೋ ಏನ್ ತಲೆ ಓಡಿಸ್ತಾನೆ ಗೊತ್ತಾ? ಒಬ್ನೇ ಹೋಗ್ಬಾರ್ದಲ್ವಾ. ಅದಕ್ಕೆ ಅವ್ನ ಗ್ರೂಪ್ ಕರ್ಕೊಂಡು ಹೋಗ್ತಾನೆ ಸ್ಟಾರ್ಟಿಂಗ್ ಅಲ್ಲಿ. 2-3 ಸರಿ ನೀವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಸೀನ್ಗಳು ತೋರಿಸಿದೀನಿ. ದಟ್ ಎವ್ರಿ ಟೈಮ್ ಹಿ ಗೋಸ್, ಅವ್ನು ಒಬ್ನೇ ಹೋಗಲ್ಲ. ಬಟ್ ಗ್ರೂಪ್ ನ ಕರ್ಕೊಂಡು ಹೋಗ್ತಾರೆ. ಯಾರು ಅವನ ಜೊತೆ ಇದ್ದೇ ಇರ್ತಾರೆ. ಬಟ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಒಬ್ನೇ ಹೋಯ್ತಾನೆ. ಅದರಿಂದ ಆ ಹುಡುಗಿ ಸಾಯೋ ತರ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ನೋಡಿ ಎಷ್ಟು ಡೀಟೇಲಿಂಗ್ ಅನ್ನೋದು ಇದೀನಿ. ಅರ್ಥ ಆಯ್ತಾ? ಆ ನಿಧಿಯಿಂದಾನೇ ನಮ್ಮ ಇಡೀ ವಂಶ ನಿರ್ವಂಶವಾಗೋಯ್ತು. ನನ್ನ ತಮ್ಮ ಈ ರೀತಿ ಬದುಕಬೇಕಾಯ್ತು. ಆ ನಿಧಿ ಬೇರೆ ಯಾರಿಗೂ ಸಿಗ್ಬಾರ್ದು. ಓವರ್ ಆಲ್ ಈ ಮೂವಿ ಕಾನ್ಸೆಪ್ಟ್ ಏನು ಅಂದ್ರೆ ಗ್ರೀಡಿನೆಸ್ ಅಂದ್ರೆ ದುರಾಸೆ ಮತ್ತೆ ಅತ್ಯಾಸೆ ಬಗ್ಗೆ. ಸೊ ನೀವು ಏನಂದ್ರೆ ಎಲ್ಲದಕ್ಕೂ ಅತ್ಯಾಸೆ ಪಡ್ತೀರಾ. ಅದರಿಂದ ಕೆಲವೊಂದೊಂದು ತಪ್ಪುಗಳು ಮಾಡ್ತೀರಾ. ಸೊ ಅದನ್ನ ತಪ್ಪುಗಳು ಮಾಡೋ ಕಾರಣ ಏನು? ಅತ್ಯಾಸೆ. ನಿಮ್ಗೆ ಆಸೆಗಳು ಇರಬೇಕು, ಅತ್ಯಾಸೆ ಇರಬಾರ್ದು. ಅದನ್ನೇ ಇಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ದು ಗ್ರೀಡಿನೆಸ್ ನ. ಸೊ ಟೆಕ್ನಿಕಲಿ ಇದೊಂದು ಮೂವಿ ವಿಚ್ ವಾಸ್ ಫೋರ್ ಶೇಡಿಂಗ್ ಅಂಡ್ ರೆಪ್ರೆಸೆಂಟೇಟಿಂಗ್ ಗ್ರೀಡಿನೆಸ್. ಆ ಗ್ರೀಡಿನೆಸ್ ನ ಮನುಷ್ಯ ಬಿಡ್ಬೇಕು, ಹ್ಯಾಪಿಯಾಗಿರ್ತಾನೆ ಅನ್ನೋಕ್ಕೆ ಅದೊಂದು ರೆಪ್ರೆಸೆಂಟೇಟಿಂಗ್ ಆಗಿ ಇದೊಂದು ಪೂರ್ತಿ ಮೂವಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಐ ರೆಕಮೆಂಡ್ ಯು ಗೈಸ್ ಟು ವಾಚ್ ಇಟ್ ಒನ್ ಮೋರ್ ಟೈಮ್ ಇಫ್ ಯು want to understand what I'm trying to explain. Okay? ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಇಲ್ಲಿ ಲಾಸ್ಟ್ ಅಲ್ಲಿ ದೆವ್ವ ಎದೊಳುತ್ತೆ ಅಂದ್ರೆ ಬೊಂಬೆ ಒಳಗಡೆ ದೆವ್ವ ಸೇರ್ಕೊಂಡಿದೆ ಅನ್ನೋ ತರ ರೆಪ್ರೆಸೆಂಟೇಟ್ ಮಾಡಿ ತೋರಿಸ್ತಾರೆ ಲಾಸ್ಟ್ ಎಂಡಿಂಗ್ ಅಲ್ಲಿ. ಬಟ್ ಐ ಡೋಂಟ್ ಥಿಂಕ್ ಸೊ ಅಲ್ಲಿ ದೆವ್ವ ಇತ್ತೋ ಇಲ್ವೋ, ಅದು ನಿಮಗ್ ಬಿಟ್ಟಿದ್ದು. ನಿಮಗ್ ಬೇಕು ಅಂದ್ರೆ ಅವರು ಒಂಥರ ಸುಮ್ಮನೆ ಟೀಸ್ ಮಾಡಿರೋದು. ಈ ಫ್ಯೂಚರ್ ಯಾವಾಗಾದ್ರೂ ಪಾರ್ಟ್ 2 ಬೇಕು ಅಂದ್ರೆ ಪಾರ್ಟ್ 2 ಮಾಡಬಹುದು. ಅಥವಾ ಇದು ಇನ್ನೀಗ್ಲೂ ಒಂದು ನಾರ್ಮಲ್ ಫ್ಯಾನ್ಗೋಸ್ಕರ ಒಂದು ಸ್ಮಾಲ್ ಟೀಸ್ ಅಂತಾರಲ್ಲ ಆ ತರಕ್ಕೋಸ್ಕರ ಮಡಗಿರ್ಬೋದು. ಇದು ನವಗ್ರಹದಲ್ಲೂ ಇತ್ತು. ಸೊ ಇವು ನೋಡಿ, ನವಗ್ರಹ ಬಂದಿದ್ದು ಯಾವಾಗ 2008 ಅಲ್ಲಿ, ಇದು ಬಂದಿದ್ದು 1993 ಅಲ್ಲಿ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೈ ಬೈ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.